ಪ್ರಧಾನಿ ಮೋದಿ ಹೇಳಿದ ಒಂದೇ ಒಂದು ಮಾತು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಯುದ್ಧದಿಂದ ಜಗತ್ತು ತತ್ತರಿಸಿ ಹೋಗಿದೆ, ಅದರಿಂದ ಭಾರತ ಕೂಡ ಹೊರತಾಗಿಲ್ಲ. ಅದಕ್ಕಾಗಿ ಜನರು ಎಲ್ಲರೂ ಸಾಧ್ಯವಾದಷ್ಟು ಕರೋನಾ ಸಮಯದಲ್ಲಿ ಅನುಸರಿಸಿದ ರೀತಿ ಇತಿಮಿತಿಯಲ್ಲಿ ಜೀವನ ನಡೆಸಬೇಕು. ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಬೇಕು. ಅದರ ಜೊತೆಗೆ 1 ವರ್ಷದವರೆಗೆ ಯಾರೂ ಕೂಡ ಚಿನ್ನ ಖರೀದಿ ಮಾಡಬೇಡಿ ಎಂದು ಕೋರಿಕೆಯನ್ನ ಮಾಡಿದ್ದರು. ಮೋದಿ ಹೇಳಿದ ಮಾತಿನಂತೆ 1-2 ದಿನ ಮಾತ್ರ ಜನ ನಡೆದುಕೊಂಡರು. ಇದರ ಪರಿಣಾಮ ಚಿನ್ನ ಖರೀದಿಸಲು ಜನರು ಹಿಂದೇಟು ಹಾಕಿದ್ದರಿಂದ ಈಗ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಂಡಿದೆ. ಚಿನ್ನದ ಅಂಗಡಿ ಮಾಲೀಕರು ಮೋದಿ ಹೇಳಿದಂತೆ ಯಾರೂ ಕೂಡ 1 ವರ್ಷ ಚಿನ್ನ ಖರೀದಿ ಮಾಡಲಿಲ್ಲ ಅಂದರೆ ಲಕ್ಷಾಂತರ ಜನ ಉದ್ಯೋಗ ಕಳೆದುಕೊಳ್ತಾರೆ. ಚಿನ್ನದ ಬೆಲೆಯಲ್ಲಿ ಕೂಡ ಭಾರಿ ಇಳಿಕೆ ಆಗಿ ತುಂಬ ತೊಂದರೆ ಆಗುತ್ತದೆ ಎಂದು ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ. ಯಾವಾಗ ಜನರು ಚಿನ್ನ ಖರೀದಿಸಲು ಅಂಗಡಿ ಬಳಿ ಹೋಗಲಿಲ್ಲವೋ ಅದರ ಪರಿಣಾಮ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಂಡಿದೆ. ಪ್ರತಿ ಗ್ರಾಂ ಚಿನ್ನದ ಬೆಲೆಯಲ್ಲಿ 1,500 ರೂಪಾಯಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಆಗಿದ್ದು, ಇದರಿಂದ ಜನರು ಹೇಗೋ ಚಿನ್ನದ ಬೆಲೆ ಕಡಿಮೆ ಆಗಿದೆಯಲ್ಲ, ಸಿಕ್ಕಿದ್ದೇ ಚಾನ್ಸ್ ಎಂದು ಚಿನ್ನ ಖರೀದಿಸಲು ಅಂಗಡಿ ಮುಂದೆ ಕ್ಯೂ ನಿಂತಿದ್ದಾರೆ. ಪ್ರಧಾನಿ ಮೋದಿ ಇರಲಿ, ಯಾರೇ ಹೇಳಿದರೂ ನಮ್ಮ ದೇಶದಲ್ಲಿ ಜನ ಚಿನ್ನ ಖರೀದಿ ಮಾಡುವುದನ್ನು ಬಿಡೋದಿಲ್ಲ ಎನ್ನುವುದು ಇದರಿಂದಲೇ ಸಾಬೀತಾದಂತಾಗಿದೆ. ನಿಮ್ಮ ಪ್ರಕಾರ ಪ್ರತಿ ಗ್ರಾಂ ಚಿನ್ನ ಎಷ್ಟು ರೂಪಾಯಿಗೆ ಇಳಿಕೆ ಆಗಬೇಕು ಮತ್ತು ಮೋದಿ ಹೇಳಿದಂತೆ ನೀವು ಕೂಡ 1 ವರ್ಷ ಚಿನ್ನ ಖರೀದಿ ಮಾಡೋದಿಲ್ವಾ? ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.